नमस्ते बच्चों। आज हम 10वीं कक्षा के 5वें पाठ मेरा बचपन इसके बारे में जानकारी पाएंगे। यहाँ एपीजे अब्दुल कलाम उनके बचपन के बारे में हमें जानकारी दे रहे हैं। पूरा नाम अउल फकीर जैनुलाब्दीन अब्दुल कलाम इनका पूरा नाम। जन्म जो है 15-10-1931 ಇವರು ರಾಮೇಶ್ವರಮಲ್ಲಿ ಜನಿಸಿದ್ದು. ಜನ್ಮಾದಿ ರಾಷ್ಟ್ರಪತಿಗಳು ಅಂತ ಹೇಳಿ ಇವರನ್ನ ಎಲ್ಲರೂ ಕರೀತಾರೆ. ಭಾರತದ ರಾಷ್ಟ್ರಪತಿಗಳಾಗಿ ಬಹಳ ಹೆಸರುವಾಸಿಯನ್ನ ಕೀರ್ತಿಯನ್ನ ಪಡೆದಂತಹ ವ್ಯಕ್ತಿ ಇವರು. ತಮ್ಮ ಬಾಲ್ಯದ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಮೇರಾ ಜನ್ಮ मद्रास राज्य जो अब तमिलनाडु कहा जा रहा है, वहां पर रामेश्वरम कस्बे में एक मध्यवर्गीय परिवार में हुआ था. अंदिನ ಕಾಲದಲ್ಲಿ ಕರ್ನಾಟಕ ಅಂತಿರಲಿಲ್ಲ, ಮೈಸೂರು ರಾಜ್ಯ ಅಂತಿದ್ರು, ಅದೇ ರೀತಿ ತಮಿಳುನಾಡು ಅಂತಿರಲಿಲ್ಲ, ಮದ್ರಾಸ್ ರಾಜ್ಯ ಅಂತ ಹೇಳ್ತಿದ್ರು. ಅಂದಿನ ಮದ್ರಾಸ್ ರಾಜ್ಯದ ಅಂದ್ರೆ ಈಗ ತಮಿಳುನಾಡು ಏನಿದೆ ಅಲ್ಲಿ ರಾಮೇಶ್ವರಂ ಅಲ್ಲಿ ಒಂದು ಮಧ್ಯಮ ವರ್ಗೀಯ ಕುಟುಂಬದಲ್ಲಿ ಮಧ್ಯಮ ವರ್ಗದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ರವರು ಜನಿಸ್ತಾರೆ. ತಂದೆ जैनुलाब्दीन ಅಂತ ಹೇಳಿ. उनके बारे में यहाँ पर ये बता रहे हैं, उनकी कोई बहुत अच्छी औपचारिक शिक्षा नहीं हुई थी. औपचारिक अनौपचारिक यानी कि चार दीवार के अंदर बैठकर हम लोग जो पढ़ते हैं स्कूल में, वो औपचारिक शिक्षा. यहाँ पर उसी को बता रहे हैं. उनके पिता ज्यादा पढ़े लिखे नहीं थे. ತಂದೆ ಹೆಚ್ಚು ವಿದ್ಯಾವಂತರಲ್ಲ, ಸ್ವಲ್ಪ ಓದ್ಕೊಂಡಿದ್ರು ಅಷ್ಟೇನೆ. ಮತ್ತೆ ಅವರು कोई बहुत धनी व्यक्ति ना थे, ತುಂಬಾ ಶ್ರೀಮಂತರು ಸಹ ಆಗಿರಲಿಲ್ಲ. इसके बावजूद ಹಾಗಿದ್ರೂ ಸಹ वे बुद्धिमान और उनमें उदारता की सच्ची भावना थी. ತುಂಬಾ ಬುದ್ಧಿವಂತರಾಗಿದ್ರು, ತುಂಬಾ ಕೊಡುಗೈ ವ್ಯಕ್ತಿಯಾಗಿ ತಂದೆ ಇದ್ರು. ಇದಿಷ್ಟು ತಂದೆಯ ಬಗ್ಗೆ ಇಲ್ಲಿ ಮಾಹಿತಿ, ಜೈನುಲಾಬ್ದೀನ್ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ನಂತರ ತಾಯಿ ಮೇರಿ ಮಾ ಜೋ ಹೈ ಆಶಿಯಮ್ಮ, ತಾಯಿಯ ಹೆಸರು ಆಶಿಯಮ್ಮ ಅಂತೇಳಿ. ಉನ್ಕಿ ಆದರ್ಶ ಜೀವನ ಸಂಗಿನಿ ಥಿ, ತಂದೆಗೆ ಸರಿಯಾದಂತಹ ಸರಿದೂಗುವಂತ ಪತ್ನಿಯಾಗಿದ್ರು, ಒಳ್ಳೆಯ ಜೀವನ ಸಂಗಾತಿಯಾಗಿದ್ರು. ಮೇರೆ ಮಾತಾ ಪಿತಾ ಕೋ ಹಮಾರೆ ಸಮಾಜ್ ಮೇ एक आदर्श ದಂಪತಿ के रूप में जाना जाता था. ನಮ್ಮ ಸಮಾಜದಲ್ಲಿ ಒಂದು ಆದರ್ಶ ದಂಪತಿಗಳು ಇವರು ಅಂತೇಳಿ ಎಲ್ರು ಇವರನ್ನ ನೋಡ್ತಾ ಇದ್ರು. ನಮ್ಮ ತಂದೆ ತಾಯಿಯನ್ನ ಅಂದ್ರೆ ಜೈನುಲಾಬ್ದೀನ್ ಮತ್ತೆ ಆಶಿಯಮ್ಮ, ಇನ್ಕೆ ಮಾ ಬಾಪ್, ಇನ್ಕೋ ಆದರ್ಶ ದಂಪತಿ ಮಾನಾ ಜಾತಾ था. इनके यहाँ कई बच्चे थे, ಹಲವಾರು ಮಕ್ಕಳು ತಂದೆ ತಾಯಿಗೆ. उनमें से मैं भी एक था. इनके हुलिया कैसी थी, लंबे चौड़े व सुंदर माता पिता का, छोटा कद काठी का साधारण सा दिखने वाला बच्चा. ನೋಡೋದಿಕ್ಕೆ ತಂದೆ ಎತ್ತರವಾಗಿದ್ರು, ತಾಯಿ ಸಹ ತುಂಬಾ ಸುಂದರವಾಗಿದ್ರು. ಅಂತಹ ತಂದೆ ತಾಯಿಗೆ ಹುಟ್ಟಿದಂತಹ ಮಗ ನಾನು. ನೋಡೋದಿಕ್ಕೆ ಕಪ್ಪಿಗೆ, ಸಾಧಾರಣ ಕಪ್ಪಿಗಿದ್ದೆ ಮತ್ತೆ ಕುಳ್ಳಿಗೆ ತೆಳ್ಳಿಗಿದ್ದೆ ಅಂತ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಬಗ್ಗೆ ಹೇಳ್ಕೊಳ್ತಿದ್ದಾರೆ. ये अपने पुश्तैनी घर में रहते थे. पुश्तैनी घर ಪೂರ್ವಾರ್ಜಿತ ಅಂದ್ರೆ ಪೂರ್ವಿಕರ, ಆ ಒಂದು ಪೂರ್ವಿಕರ ಮನೆ ಇತ್ತು. ಆ ಪೂರ್ವಿಕರ ಮನೆಯಲ್ಲಿ ಇವರೆಲ್ಲ ವಾಸ ಮಾಡ್ತಿದ್ರು. वो घर कैसा है उसके बारे में यहाँ पर अब्दुल कलाम बता रहे हैं. वो मस्जिद वाली गली में इनका घर बना था. चूने पत्थर व ईंट से बना हुआ पक्का मकान था. ಚೂನಾ ಪತ್ತರ್ ಅಂದ್ರೆ ಆ ಕಾಲದಲ್ಲಿ ಗಾರೆ ಅಂತ ಸಿಮೆಂಟ್ ಅನ್ನ ಬಳಸ್ತಿರ್ಲಿಲ್ಲ, ಸುಣ್ಣವನ್ನ ಬೆರೆಸಿ ಮಾಡ್ತಾ ಇದ್ರು. ಸುಣ್ಣ ಮರಳು ಇದನ್ನ ಕಲಸಿ ಈ ಮನೆಯನ್ನ ನಿರ್ಮಾಣ ಮಾಡ್ತಿದ್ರು. ಈಗ RCC ಮನೆಗಳು ಅಂತ ಹೇಳ್ತೀವಿ. ಹಿಂದೆ ಮದ್ರಾಸ್ RCC ಅಂತ ಹೇಳೋರು. ಮದ್ರಾಸ್ RCC ಅಂದ್ರೆ ರೂಫ್ ಅಲ್ಲಿ ಬಂದು ಮಧ್ಯ ಪಿಲ್ಲರ್ಗಳು ಬರುತ್ತವೆ, ಅಥವಾ ರೈಲ್ವೆ ಟ್ರ್ಯಾಕ್ಗಳು ಬರುತ್ತಲ್ಲ, ಆ ರೀತಿ ರೈಲ್ವೆ ಟ್ರ್ಯಾಕ್ ಇರೋದು ಅಥವಾ ಪಿಲ್ಲರ್ಗಳು ಇರ್ತಿತ್ತು. ಅಂತಹ ಮನೆಯನ್ನ ಮದ್ರಾಸ್ RCC ಅಂತ ಕರೀತಾರೆ. ಅಂತಹ ಒಂದು ಮನೆಯಲ್ಲಿ ನಾವು ವಾಸವಾಗಿದ್ದು, ಅದು ಪೂರ್ವಿಕರ ಮನೆ. ಆ ಮನೆಯಲ್ಲಿ ನಾವು ವಾಸ ಮಾಡ್ತಿದ್ದೋ. घर जो है चूने से बना हुआ था, चूना पत्थर
ईंट से बना हुआ हमारा घर जो है पक्का घर RCC ಮನೆಯಾಗಿತ್ತು ಅಂತ ಹೇಳ್ತಿದ್ದಾರೆ। और साथ ही साथ यहाँ अब्दुल कलाम बता रहे हैं कोई ऐशो आराम वाली चीज हमारे घर में मौजूद नहीं थे। ಅಂದ್ರೆ ಆಡಂಬರದ ಯಾವುದೇ ವಸ್ತುಗಳು ನಮ್ಮ ಮನೆಯಲ್ಲಿ ಇರಲಿಲ್ಲ। ಜೀವನಕ್ಕೆ ಬೇಕಾದಂತ ವಸ್ತುಗಳೇನಿವೆಯೋ ಅಗತ್ಯವಾದ ವಸ್ತುಗಳು ಅವುಗಳು ಹೇರಳವಾಗಿದ್ವು, ಆದರೆ ಆಡಂಬರವಾಗಿ ತೋರಿಕೆಗೆ ಬೇಕಾದಂತ ವಸ್ತುಗಳೇನಿವೆಯೋ अंತಹ वस्तुಗಳು ನಮ್ಮಲ್ಲಿ ಇರಲಿಲ್ಲ। वही बता रहे हैं ऐशो आराम वाली चीज से हमारे पिता दूर रहते थे, पर ಆದರೆ घर में सभी आवश्यक चीजें अत्यगत्यवाದಂತ वस्तुಗಳು और समुचित मात्रा में सुलभता से उपलब्ध थे, ಬೇಕಾದಷ್ಟು ನಮಗೆ ದೊರಕ್ತಾ ಇದ್ವು ಅಂತ ಇಲ್ಲಿ ಹೇಳ್ತಿದ್ದಾರೆ। और साथ ही साथ यहाँ पर अपने बचपन के बारे में बता रहे हैं मैं प्रायः अपनी माँ के साथ ही रसोई में नीचे बैठकर खाना खाया करता था। ये प्रश्न पूछते हैं परीक्षाओं में, प्रश्न ಕೇಳ್ತಾರೆ ಯಾವ ರೀತಿ ಆಶಿಯಮ್ಮ ಅಬ್ದುಲ್ ಕಲಾಂ को क्या क्या खिलाती थी कहकर ಏನೇನು ಊಟ ಮಾಡಿಸ್ತಿದ್ರು कहकर ಹೆಚ್ಚಾಗಿ ಅಡಿಗೆ ಮನೆಯಲ್ಲಿ ತಾಯಿಯ ಜೊತೆ ನೆಲದ ಮೇಲೆ ಕೂತು ನಾನು ಊಟ ಮಾಡ್ತಿದ್ದೆ। कैसे मेरे सामने केले का पत्ता बिछाती और फिर उस पर चावल एवं स्वादिष्ट सांबार डालती, साथ में घर का बना अचार और नारियल की ताजी चटनी भी होती थी। केले के पत्ते ಅಂದ್ರೆ ಬಾಳೆ ಎಲೆಯನ್ನು ಹಾಸಿ ಅದರ ಮೇಲೆ ಅನ್ನವನ್ನ ಹಾಕಿ ಸ್ವಾದಿಷ್ಟವಾದಂತ ರುಚಿಕರವಾದಂತ ಸಾಂಬಾರನ್ನ ಹಾಕ್ತಿದ್ರು। ಮನೆಯಲ್ಲೇ ತಯಾರಿಸಿದಂತ ಅಚಾರ್ ಅಂದ್ರೆ ಉಪ್ಪಿನಕಾಯಿ ಸಹ ನಂಚ್ಕೊಳಕ್ ಇರ್ತಿದ್ರು। ಮತ್ತೆ ತಾಜಾ ನಾರಿಯಲ್ ಕಿ ಚಟ್ನಿ ಅಂದ್ರೆ ಫ್ರೆಶ್ ಆದಂತಹ ತೆಂಗಿನಕಾಯಿ ಚಟ್ನಿ ಸಹ ಇವರ ತಾಯಿಯವರಿಗೆ ಬಡಿಸ್ತಾ ಇದ್ರು। ಈ ರೀತಿ ಇವರು ಊಟ ಮಾಡ್ತಿದ್ರು ಅಂತ ಇಲ್ಲಿ ನಾನು ಊಟ ಮಾಡ್ತಿದ್ದೆ ಅಂತ ಅಬ್ದುಲ್ ಕಲಾಂ ಹೇಳ್ತಿದ್ದಾರೆ। प्रतिष्ठित शिव मंदिर जो रामेश्वरम में है वो उस शिव मंदिर से ही वो एक तीर्थ स्थल माना जाता है। वहां हमारे घर से 10 मिनट का पैदल रास्ता है। आ ಶಿವಾಲಯಕ್ಕೂ ಇವರ ಮನೆಗೂ ಕೇವಲ 10 ನಿಮಿಷದ ಕಾಲ್ನಡಿಗೆಯ ಪ್ರಯಾಣ, 10 ನಿಮಿಷ ನಡ್ಕೊಂಡು ಹೋದ್ರೆ ಇವರ ಮನೆಯಿಂದ ಆ ಶಿವಾಲಯ, ಪ್ರಸಿದ್ಧ ಶಿವಾಲಯ ರಾಮೇಶ್ವರಂ ಶಿವಾಲಯ ಲಭಿಸುತ್ತೆ। और वहां पर ज्यादा मुस्लिम बहुल थे, ಅಲ್ಲಿ ಹೆಚ್ಚು ಮುಸಲ್ಮಾನರು ಸಹ ಇದ್ರು। लेकिन वहां कुछ हिंदू परिवार भी थे, ಜೊತೆಗೆ ಕೆಲವು ಹಿಂದೂ ಕುಟುಂಬಗಳು ಸಹ ಅಲ್ಲಿ ಇದ್ವು। जो अपने मुसलमान पड़ोसियों के साथ मिलजुल कर रहते थे, ಆ ಹಿಂದೂಗಳು ಮುಸ್ಲಿಮರ ಜೊತೆ ಒಂದಾಗಿ ಒಗ್ಗಟ್ಟಿಂದ ಐಕ್ಯತೆಯಿಂದ ಅಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು ಅಂತ ಹೇಳ್ತಿದ್ದಾರೆ। ಜೊತೆಗೆ ಇವರ ಮನೆ ಇದ್ದಿದ್ದು पुरानी मस्जिद, वहां पर इनके घर के पास ही एक पुरानी मस्जिद थी जहां शाम को नमाज पढ़ा जाता था और पिताजी ने हमेशा नमाज के लिए ले जाया करते थे। ಅಲ್ಲಿದ್ದಂತ ಮಸೀದಿಯಲ್ಲಿ ನಮಾಜ್ ಮಾಡೋದಕ್ಕೆ ಇವರ ತಂದೆಯವರನ್ನ ಕರ್ಕೊಂಡು ಹೋಗ್ತಿದ್ರು। रामेश्वरम मंदिर के सबसे बड़े पुजारी पक्षी लक्ष्मण शास्त्री इनके पिता के गहरे दोस्त थे। आ रामेश्वरम ಅಲ್ಲಿದ್ದಂತ ಪ್ರಸಿದ್ಧ ಶಿವಾಲಯ ಏನಿದೆ ಅಲ್ಲಿಯ ಪ್ರಧಾನ ಅರ್ಚಕರು ಯಾರು ಅಂದ್ರೆ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅಂತ, ಅವರಿವರ ತಂದೆ ಜೈನುಲಾಬ್ದೀನ್ಗೆ ಆಪ್ತ ಗೆಳೆಯರಾಗಿದ್ರು। इन दोनों के बीच में ज्यादातर चर्चाएं होती थी, बातचीत होती थी। किसके बारे में माने आध्यात्मिक मामलों के बारे में, ಆಧ್ಯಾತ್ಮಿಕ ವಿಚಾರವಾಗಿ ಇವರ ತಂದೆ ಅಬ್ದುಲ್ ಕಲಾಂ ಮತ್ತೆ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರ ನಡುವೆ ಚರ್ಚೆಗಳು ನಡೀತಾ ಇದ್ವು, ಮಾತುಕತೆ ನಡೀತಿತ್ತಂತೆ। जब मैं प्रश्न पूछने लायक बड़ा हुआ, ಇಲ್ಲಿ ಹೇಳ್ತಿದ್ದಾರೆ ನಾನು ಸ್ವಲ್ಪ ದೊಡ್ಡವನಾದೆ। ಎಷ್ಟು ದೊಡ್ಡವನು ಅಂದ್ರೆ ತಂದೆಯ ಬಳಿ ಪ್ರಶ್ನೆಗಳನ್ನ ಕೇಳುವಷ್ಟು ಆ ಒಂದು ವಯಸ್ಸು ನನಗಾಯ್ತು, ಅಷ್ಟು ದೊಡ್ಡವನು, ಪ್ರಶ್ನೆಗಳನ್ನ ಕೇಳುವಷ್ಟು ಅರಿವು ಬಂತು। ಆ ಸಂದರ್ಭದಲ್ಲಿ ಇವರು ತಂದೆಯವರನ್ನ ಕೇಳ್ತಾರೆ। बड़ा हुआ तो मैंने पिताजी से नमाज की प्रासंगिकता के बारे में पूछा। ಆಗ ಇವ್ರು ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಹमें ನಮಾಜ್ ಕ್ಯೂಂ ಪಡ್ನಾ ಹೈ, ನಾವ್ ಯಾಕೆ ನಮಾಜನ್ನ ಮಾಡ್ಬೇಕು ಅಂತ ತಂದೆ ಜೈನುಲಾಬ್ದೀನ್ ರವರಲ್ಲಿ ಇವರು ಪ್ರಶ್ನೆಯನ್ನ ಮಾಡ್ತಾರೆ।
ಆಗ ತಂದೆ ಹೇಳ್ತಾರೆ, जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो. ನೀನು ನಮಾಜ್ ಮಾಡುವಂತ ಸಂದರ್ಭದಲ್ಲಿ ಈ ಬ್ರಹ್ಮಾಂಡದ ಒಂದು ಅವಿಭಾಜ್ಯ ಅಂಗವಾಗ್ತೀಯ. जिसमें दौलत, आयु, जाति या धर्म पंथ का कोई भेदभाव नहीं होता. ಮೇಲ್ವರ್ಗ, ಕೀಳ್ವರ್ಗ, ಬಡವ ಬಲ್ಲಿದ, ಬಡವ ಶ್ರೀಮಂತ, ಕರಿಯ ಬಿಳಿಯ, ಹೆಣ್ಣು ಗಂಡು, ಈ ಯಾವುದೇ ಭೇದ ಭಾವ ಇರೋಲ್ಲ. ನಾವು ಸಹ ಈ ಪ್ರಪಂಚದ ಅವಿಭಾಜ್ಯ ಅಂಗಗಳಲ್ಲಿ ಒಂದಾಗ್ತೀವಿ ಅಂತ ಜೈನುಲ್ ಆಬ್ದೀನ್ ರವರು ಅಬ್ದುಲ್ ಕಲಾಂ ತಮ್ಮ ಮಗನಿಗೆ ನಮಾಜ್ನ ಬಗ್ಗೆ ಹೇಳಿದ್ರಂತೆ. ಹಾಗೆ ಬತಾ ರಹೆ ಹೈ, ಮುಜೆ ಯಾದ್ ಹೈ, ನನಗೆ ಚೆನ್ನಾಗಿ ನೆನಪಿದೆ, पिताजी की दिनचर्या पौ फटने के पहले ही सुबह 4 बजे नमाज पढ़ने के साथ शुरू हो जाती थी. पौ फटना सुबह सवेरा माने ಬೆಳಗ್ಗೆ, ಬೆಳಗ್ಗೆಗೂ ಮುಂಚೆ. ಪೌ ಫಟ್ನ ಅಂದ್ರೆ ಮುಂಜಾನೆಗೂ ಮುಂಚೆ, ಅಂದ್ರೆ ಒಂದು 4 ಗಂಟೆ ಸಮಯ. ಆ ಸಮಯಕ್ಕೆ ಇವರ ತಂದೆ ಎದ್ದು ತಮ್ಮ ಕಾರ್ಯಕಲಾಪಗಳನ್ನು ಶುರು ಮಾಡ್ತಿದ್ರು. ಯಾವುದರಿಂದ ಇವರ ದಿನಚರಿ ಪ್ರಾರಂಭ ಆಗ್ತಿತ್ತು ಅಂದ್ರೆ ನಮಾಜನ್ನ ಓದುವುದರ ಜೊತೆಗೆ ಇವರ ತಂದೆ ತಮ್ಮ ದಿನಚರಿಯನ್ನ ಪ್ರಾರಂಭಿಸ್ತಾ ಇದ್ರಂತೆ. ಉಸ್ಕೆ ಬಾದ್ ಯೆ ಬಗೀಚೆ ಮೇ ಜಾತೆ ಥೆ. ಇನ್ಕೆ ಏಕ್ ನಾರಿಯಲ್ ಕಾ ಬಗೀಚಾ ತಾ, ತೆಂಗಿನ ತೋಟ ಇತ್ತು, ತೆಂಗಿನ ತೋಪು. ಅಲ್ಲಿಗೆ ಹೋಗ್ತಿದ್ರು. ಅಲ್ಲಿ ಹೋಗಿ ಕೆಲಸ ಮಾಡಿ ವಹಾನ್ ಸೆ ಜಬ್ ಯೆ ಲೌಟ್ತೆ ಥೆ तो अपने कंधों पर नारियलों को ले आकर घर में डालते थे. ಹಲವಾರು ಕಾಯಿಗಳನ್ನ ಸಹ ಕಿತ್ಕೊಂಡು ಬಂದು ಮನೆಗೆ ಕೊಡ್ತಾ ಇದ್ರು. ಇದು ಇವರ ತಂದೆಯ ದಿನಚರಿ ಆಗಿತ್ತು. ಆ ತೋಟ ಸುಮಾರು 4 ಮೈಲು ದೂರ ಇತ್ತಂತೆ ಇವರ ಮನೆಯಿಂದ. मैंने अपनी विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है. ಮುಂದೆ ಹೇಳ್ತಿದ್ದಾರೆ, ನಾನು ನನ್ನ ವಿಜ್ಞಾನ ಕ್ಷೇತ್ರದಲ್ಲಿರಬಹುದು ಅಥವಾ ಓದುವಿಕೆ ಕ್ಷೇತ್ರದಲ್ಲಿರ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿರ್ಬೋದು, ತಂದೆಯವರ ಈ ಒಂದು ಕ್ರಮಗಳನ್ನ, ಅವರ ದಿನಚರಿಯನ್ನ ನಾನು ಸಹ ಅನುಸರಣೆ ಮಾಡೋದಿಕ್ಕೆ ನಾನು ಪ್ರಯತ್ನವನ್ನ ಪಟ್ಟೆ. कोशिश की है. मैंने बुनियादी सत्यों को समझने का भरसक प्रयास किया है. बुनियाद माने नीव, ತಳಹದಿ. ಈ ಸತ್ಯದ ತಳಹದಿ ಏನು ಅನ್ನೋದರ ಬಗ್ಗೆ ನಾನು ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಪಟ್ಟೆ ಅಂತ ಇವ್ರು ಹೇಳ್ತಿದ್ದಾರೆ. जब पिताजी ने लकड़ी की नौकाएं बनाने का काम शुरू किया. ಇದಾದ್ಮೇಲೆ ಇವರ ತಂದೆ ಏನ್ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಇವರ ತಂದೆ ದೋಣಿಯನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಿದ್ರಂತೆ. नौकाएं बनाने का काम जो है इनके पिताजी किया करते थे, जैनुल आब्दीन. उस समय अब्दुल कलाम जो है सिर्फ 6 साल के लड़के थे. ये नौकाएं तीर्थयात्रियों को रामेश्वरम से धनुषकोडी तक ले आता था और फिर धनुषकोडी से रामेश्वरम तक वापस छोड़ने जाया करता था. ಇವರು ತಯಾರು ಮಾಡಿದಂತ ದೋಣಿಗಳು ಬರುವಂತ ಪ್ರಯಾಣಿಕರನ್ನ, ಅಂದ್ರೆ ತೀರ್ಥಕ್ಷೇತ್ರಕ್ಕೆ ಬರುವಂತ ಯಾತ್ರಿಕರನ್ನ ರಾಮೇಶ್ವರಂ ಇಂದ ಧನುಷ್ಕೋಡಿಗೆ, ಧನುಷ್ಕೋಡಿಯಿಂದ ರಾಮೇಶ್ವರಂಗೆ ಕರ್ಕೊಂಡು ಹೋಗ್ತಿದ್ರು. ಆದ ಕಾರಣ ಇವರ ತಂದೆಯವರು ಆ ದೋಣಿಗಳನ್ನ ತಯಾರು ಮಾಡ್ತಿದ್ರು. ಅವ್ರ ಸಾಥಿ ಸಾಥ್ ವಹಾ ಏಕ್ ಸ್ಥಾನೀಯ ಟೇಕೆದಾರ್ ಅಂದ್ರೆ ಕಾಂಟ್ರಾಕ್ಟರ್, ಗುತ್ತಿಗೆದಾರ ಅಂತ ಹೇಳ್ತೀವಿ ಅಲ್ಲ, ಒಬ್ಬ ಗುತ್ತಿಗೆದಾರ ಇದ್ರು. ಅವರ ಹೆಸರು ಅಹಮದ್ ಜಲಾಲುದ್ದೀನ್ ಅಂತೇಳಿ. ಜಲಾಲುದ್ದೀನ್ ಇವರ ಜೊತೆ ಸೇರಿ ತಂದೆ ದೋಣಿಗಳನ್ನ ಕಟ್ಟೋದಿಕ್ಕೆ ಪ್ರಾರಂಭಿಸ್ತಾರೆ. बाद में अहमद जलालुद्दीन के साथ ही इनकी बड़ी बहन जो है ज़ोहरा, उसके निकाह कर दी जाती है. ಇವರ ಅಕ್ಕ ज़ोहरा ಅಂತೇಳಿ ಅವರ ಮದುವೆಯನ್ನ ಈ ಜಲಾಲುದ್ದೀನ್ ಜೊತೆ ನೆರವೇರಿಸ್ತಾರೆ. यहाँ पर नौकाएं कैसे आकार लेती है ये सब ये बैठकर देखा करते थे. और अचानक क्या हुआ ये सुने थे, तूफान क्या है कहकर, लेकिन उसे देखने का भी वक्त इनको मिला. वो क्या हुआ कि एक दिन 100 मील प्रति घंटे के रफ्तार से हवा चली. 100 ಮೈಲ್ ವೇಗದಲ್ಲಿ ಗಾಳಿ ಬೀಸುತ್ತೆ. ಜೊತೆಗೆ ಬಿರುಗಾಳಿ ಎದ್ದು वहां पर तूफान आ जाता है समुद्र में. तूफान में
सेतु कराए की कुछ घरें और नावें जो इनके पिताजी ने तैयार की थी वे सब डूब जाते हैं। ಈ ಪ್ರವಾಹದ ಹೊಡೆತಕ್ಕೆ ಇವೆಲ್ಲ ಕೊಚ್ಕೊಂಡು ಹೋಗುತ್ತವೆ। और इसी के साथ साथ क्या होता है, पांबन पुल भी टूट जाता है। पांबन ಸೇತುವೆ ಏನಿದೆ ಬ್ರಿಡ್ಜ್ ಅದು ಸಹ ಕುಸಿದು ಬೀಳುತ್ತೆ। ಆ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದಂತಹ ಪ್ರಯಾಣಿಕರ ರೈಲು यात्री रेल जो है वो भी उसी में गिर जाता है और कई लोग उसमें उस दुर्घटना में गुजर जाते हैं। ये एक बहुत ही दुखद विषय कहकर यहाँ पर बता रहे हैं। आज फिर से वो पांबन ब्रिड्ज जो है बना हुआ है, समुद्र के बीचों बीच में वो निर्माण हुआ है। रेल उस पर जाती है तो देखने में बहुत ही सुंदर है वो दृश्य, आप देख सकते हैं। तो उसके बाद यहाँ पर कह रहे हैं, उम्र में काफी फर्क होने के बावजूद अहमद जलालुद्दीन मेरे अंतरंग मित्र थे। ज़ोहरा इनके बहन ज़ोहरा ರವರಿಗೆ ಅಹಮದ್ ಜಲಾಲುದ್ದೀನ್ ರವರನ್ನ ಕೊಟ್ಟು ಮದುವೆ ಮಾಡಿದ್ರು ಭಾವ। ಇವರಿಗೂ ಅವರಿಗೂ ವಯಸ್ಸಲ್ಲಿ ಅಜಗಜಾಂತರ ವ್ಯತ್ಯಾಸವಿತ್ತು, ಆದರೂ ಸಹ ಇವರ ಆಪ್ತ ಗೆಳೆಯರಾಗಿದ್ರು ಅವರು। ನನ್ನ ಭಾವ ನನ್ನ ಆಪ್ತ ಗೆಳೆಯರಾಗಿದ್ರು ಅಂತ ಇಲ್ಲಿ ಹೇಳ್ತಿದ್ದಾರೆ। ಎಷ್ಟು ವರ್ಷ ಬಹುಶಃ ವ್ಯತ್ಯಾಸ ಅಂದ್ರೆ ತಕ್ರೀಬನ್ 15 साल वे इनसे उम्र में बड़े थे, ಸುಮಾರು 15 ವರ್ಷ ಇವರಿಗಿಂತ ಹಿರಿಯರಾಗಿದ್ರು। ಅವರು ಇವರನ್ನ ಪ್ರೀತಿಯಿಂದ ಆಜಾದ್ ಅಂತ ಕರೀತಿದ್ರಂತೆ। पूछ सकते हैं क्या कहकर जलालुद्दीन ने बुलाया करते थे, आजाद कहकर इन्हें बुलाते थे, आजाद ಅಂತ ಇವರನ್ನ ಕರೀತಿದ್ರಂತೆ। हम दोनों रोजाना शाम को दूर तक साथ घूमने जाया करते थे, ಸುಮಾರು ದೂರ ಒಟ್ಟಿಗೆ ತಿರುಗಾಡಕ್ಕೆ ಹೋಗ್ತಾ ಇದ್ರಂತೆ। हम मस्जिद वाली गली से निकलते और समुद्र के रेतीले तट पर चल पड़ते थे। ಮಸ್ಜಿದ್ ಬೀದಿಯಿಂದ ಹೊರಟು ಸಮುದ್ರದ ಬಳಿ, ಈ ಮರಳು ತುಂಬಿದಂತಹ ಸಮುದ್ರ ಏನಿದೆ ಆ ತೀರ, ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದು, ಅಲ್ಲಿ ನಾವು ಹಲವಾರು ವಿಷಯಗಳನ್ನ ಚರ್ಚೆ ಮಾಡ್ತಿದ್ವಿ। ಹೆಚ್ಚಾಗಿ ಯಾವ ವಿಷಯ ಅಂದ್ರೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ನನಗೂ ಮತ್ತೆ ನನ್ನ ಭಾವ ಜಲಾಲುದ್ದೀನ್ ಅಹಮದ್ ಜಲಾಲುದ್ದೀನ್ಗೂ ಸಂಭಾಷಣೆ ನಡೀತಿತ್ತು ಅಂತ ಅಬ್ದುಲ್ ಕಲಾಂ ಅವರು ಇಲ್ಲಿ ಹೇಳ್ತಿದ್ದಾರೆ। प्रसंगवश उसके बाद कह रहे हैं, प्रसंगवश मुझे यहाँ यह भी उल्लेख कर देना चाहिए कि पूरे इलाके में जलालुद्दीन ही ऐसे थे जो अंग्रेजी में लिख सकते थे। ಆ ಇಡೀ ಏರಿಯಾದಲ್ಲಿ ಆ ಒಂದು ಯಾರಿಗಾದ್ರೂ ಇಂಗ್ಲಿಷ್ ಮಾತನಾಡೋದಿಕ್ಕೆ ಮತ್ತೆ ಬರೆಯೋದಿಕ್ಕೆ ಬರುತ್ತೆ ಮತ್ತೆ ತುಂಬಾ ವಿದ್ಯಾವಂತರು ಅಂದ್ರೆ ಅದು ಇವರ ಭಾವ ಜಲಾಲುದ್ದೀನ್ ಆಗಿದ್ರಂತೆ। मेरे परिचितों में या रिश्तेदारों में कोई इतने पढ़े लिखे नहीं थे, ನಮ್ಮ ಸಂಬಂಧಿಕರಲ್ಲಿ ಯಾರು ಅಷ್ಟು ವಿದ್ಯಾವಂತರು ಇಲ್ಲ ಅಂತೇಳಿ ಅಬ್ದುಲ್ ಕಲಾಂ ತಮ್ಮ ಬಾಲ್ಯವನ್ನ ನೆನಪಿಸ್ಕೊಳ್ತಾ ಇದ್ದಾರೆ। वे दुनिया की हर बात जानते थे, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಇದೆಲ್ಲವನ್ನ ಅವರು ತಿಳ್ಕೊಳ್ತಾ ಇದ್ರು, ಜೊತೆಗೆ ಅದನ್ನ ನನ್ನ ಜೊತೆ ಹಂಚ್ಕೊಳ್ತಾ ಇದ್ರು। साथ ही साथ मेरे साथ उसके बारे में विचार विनिमय करते थे और मुझे ये सब जानकारियां देते थे। जलालुद्दीन मुझे हमेशा शिक्षित व्यक्तियों, ವಿದ್ಯಾವಂತ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಖೋಜ್ ಅಂದ್ರೆ ಆವಿಷ್ಕಾರ, ವೈಜ್ಞಾನಿಕವಾಗಿ ಏನೇನು ಆವಿಷ್ಕಾರಗಳನ್ನ ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಅದರ ಬಗ್ಗೆ, ಸಮಕಾಲೀನ ಸಾಹಿತ್ಯ ಆ ಸಮಯದ ಪ್ರಸಿದ್ಧ ಸಾಹಿತಿಗಳ ಬಗ್ಗೆ, ಮತ್ತೆ ಚಿಕಿತ್ಸಾ ವಿಜ್ಞಾನ ಮೆಡಿಕಲ್ ಸೈನ್ಸ್ ಏನಿದೆ ಅದು ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಾ ಇದೆ। उस जमाने में हैजा और कालरा ऐसे कई बीमारियां थी, इसके लिए वहां पर दवा दारू बनाते थे, उसके बारे में ज्यादा से ज्यादा जानकारी जो है इनको दिया करते थे जलालुद्दीन। मेरे बाल्यकाल में पुस्तकें क्या थी कहकर यहाँ बता रहे हैं, एक दुर्लभ वस्तु थी। ಪುಸ್ತಕ ಅನ್ನುವಂಥದ್ದು ನಮಗೆ ತುಂಬಾ ಸುಲಭವಾಗಿ ಲಭಿಸುವಂತ ವಸ್ತುವಾಗಿರಲಿಲ್ಲ ಆ ಕಾಲದಲ್ಲಿ ಅಂತ ಅಬ್ದುಲ್ ಕಲಾಂ ಹೇಳ್ತಿದ್ದಾರೆ। यहाँ स्थानीय स्तर पर एक पूर्व क्रांतिकारी या फिर कहिए उग्र राष्ट्रवादी STR
ಮಾಣಿಕಂ कहकर एक व्यक्ति थे. ಮಾಣಿಕಂ ಅಂತ ಆ ಊರಲ್ಲಿ ಒಬ್ಬ ವ್ಯಕ್ತಿ ಇದ್ರಂತೆ. ಜಿನ್ಕಿ ನಿಜಿ ಪುಸ್ತಕಾಲಯ ಇತಿ. ನಿಜಿ ಅಂದ್ರೆ ತನ್ನದೇ ಆದಂತಹ ಒಂದು ಸ್ವಂತ ಲೈಬ್ರರಿಯನ್ನ ಮಾಣಿಕಂ ಅವರು ಹೊಂದಿದ್ರಂತೆ. ಅಲ್ಲಿ ಹೋಗಿ ಇವರು ಪುಸ್ತಕಗಳನ್ನ ತಗೊಂಡು ಹೆಚ್ಚಿನ ವಿಷಯಗಳನ್ನ ಅರಿತಾ ಇದ್ದೆ ನಾನು. ಅಲ್ಲಿ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋಕೆ ಸಾಧ್ಯ ಆಯಿತು ಮಾಣಿಕಂ ಅವರ ಒಂದು ಸ್ವಂತ ಗ್ರಂಥಾಲಯದಿಂದ ಅಂತ ಅಬ್ದುಲ್ ಕಲಾಂ ಇಲ್ಲಿ ಸ್ಮರಣೆಯನ್ನ ಮಾಡ್ತಿದ್ದಾರೆ. ಮತ್ತೊಬ್ಬ ವ್ಯಕ್ತಿ दूसरे जिस व्यक्ति का मेरे बाल जीवन पर गहरा असर पड़ा. गहरा असर ಅಂದ್ರೆ ಪ್ರಭಾವ, ಗಾಢವಾದ ಪ್ರಭಾವ ಮತ್ತೊಬ್ಬರು ಬೀರಿದ್ರು. ಯಾರು ಅಂದ್ರೆ ಮೇರೆ ಚಚೇರೆ ಬಾಯ್ ಶಂಸುದ್ದೀನ್, ಇವರ ಸಹೋದರ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಂತೀವಲ್ಲ ಆ ರೀತಿ. ಚಚೇರೆ ಬಾಯ್ ಶಂಸುದ್ದೀನ್ वे रामेश्वरम में अखबारों का एकमात्र वितरक थे. ರಾಮೇಶ್ವರಂ ಅಲ್ಲಿ ಪತ್ರಿಕಾ ವಿತರಕರಾಗಿದ್ರು. ಆ ಕಾಲದಲ್ಲಿ ರಾಮೇಶ್ವರಂ ಅಲ್ಲಿ ಪತ್ರಿಕಾ ವಿತರಣೆ ಕಾರ್ಯವನ್ನ ಇವರೊಬ್ಬರೇ, ಶಂಸುದ್ದೀನ್ ಒಬ್ಬರೇ ನಡೆಸ್ತಾ ಇದ್ದಿದ್ದು. ಬೇರೆ ಯಾರು ಪತ್ರಿಕಾ ವಿತರಕರು ಅಲ್ಲಿ ಇರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಪಾಂಬನ್ನಿಂದ ಈ ಪತ್ರಿಕೆಗಳು ರೈಲು ಮುಖಾಂತರ ಇಲ್ಲಿಗೆ ಬರ್ತಿದ್ವು. ಅದನ್ನ ಅವರು ಆ ಪತ್ರಿಕೆಗಳನ್ನ ರಾಮೇಶ್ವರಂ ಅಲ್ಲಿ ಎಲ್ಲೆಡೆ ವಿತರಣೆಯನ್ನ ಮಾಡ್ತಾ ಇದ್ರು. ಅಕೇಲೆ ಶಂಸುದ್ದೀನ್ ही इसे चलाया करते थे कहकर यहाँ पर बता रहे हैं. और 1000 प्रतियां बिकती थी. ಕನಿಷ್ಠ 1000 ಪ್ರತಿಗಳು ಇದು ವ್ಯಾಪಾರ ಆಗ್ತಿತ್ತು ಅಂತ APJ ಅಬ್ದುಲ್ ಕಲಾಂ ಅವರು ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ತಮ್ಮ ಬಾಲ್ಯ ಸ್ನೇಹಿತರನ್ನು ಸಹ ಇಲ್ಲಿ ಸ್ಮರಿಸ್ತಾ ಇದ್ದಾರೆ. उनके बारे में भी ये याद कर रहे हैं. 3 पक्के दोस्त थे, रामानंद शास्त्री, अरविंदन और शिव प्रकाश. ये तीनों मेरे बचपन के दोस्त है. और ये तीनों ब्राह्मण परिवार से थे. ये मुसलमान परिवार के थे. ये तीनों मित्र जो है ब्राह्मण परिवार के थे. उनमें से रामानंद शास्त्री जो है रामेश्वरम मंदिर के सबसे बड़े पुजारी पक्षी लक्ष्मण शास्त्री शुरुआत में ही आया है. ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರು ರಾಮೇಶ್ವರಂ ದೇವಾಲಯದ ಪ್ರಧಾನ ಅರ್ಚಕರು. ಅವರಿಗೂ ಇವರ ತಂದೆ ಜೈನುಲಾಬ್ದೀನ್ ರವರಿಗೂ ನಿಕಟ ಸಂಪರ್ಕ ಆಯಿತು, ಇಬ್ಬರು ಗೆಳೆಯರು ಅಂತ. ಅವರ ಮಗನೇ ಈತ ಯಾರು ರಾಮಾನಂದ ಶಾಸ್ತ್ರಿ ಆಗಿದ್ದ. ಮತ್ತೆ अलग अलग धर्म, पालन पोषण, पढ़ाई लिखाई, इन सब को लेकर हमें किसी भी बच्चे में कभी भी आपस में कोई भेदभाव महसूस नहीं हुआ. ವಿದ್ಯಾಭ್ಯಾಸ ಇರ್ಬೋದು, ಜಾತಿ, ಧರ್ಮ, ಪಂಗಡ ಇವೆಲ್ಲದರ ಬಗ್ಗೆ ನಮ್ಮಲ್ಲಿ ಯಾವ ರೀತಿಯ ಭೇದ ಭಾವ ಇರಲಿಲ್ಲ. ತುಂಬಾ ಸರಳವಾಗಿ ನಾವು ನಮ್ಮ ಬಾಲ್ಯವನ್ನ ಕಳೆದಿವಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ये जितने सरल थे उतने ही महान व्यक्ति थे. हमारे राष्ट्रपति भी बने हैं. इनकी सरलता के लिए एक उदाहरण है. ये तमिलनाडु से संबंधित है. तो एक बार क्या हुआ, वहां पर बड़े बड़े नेता लोग भी है, फिल्मी कलाकार भी है, जैसे कि रजनी, कमल वगैरह वगैरह. ये किसी को भी नहीं बुलाए. ವಿವೇಕ್, ತಮಿಳಲ್ಲಿ ವಿವೇಕ್ ಅಂತ ಆಕ್ಟರ್ ಇದ್ದಾರೆ, ಅವರನ್ನ ಕರೀತಾರೆ. ವಿವೇಕ್ಗೆ ಆಶ್ಚರ್ಯ ಆಯ್ತಂತೆ, ಇದ್ಯಾಕೆ ದೊಡ್ಡ ದೊಡ್ಡ ಸಾಹಿತಿಗಳು, ರಾಜಕೀಯ ವ್ಯಕ್ತಿಗಳು, ಕಲಾವಿದರೆಲ್ಲ ಇದ್ದಾರೆ, ನನ್ನನ್ನು ಕರೀತಿದಾರಲ್ಲ ಅಬ್ದುಲ್ ಕಲಾಂ ಅಂತ. ಹೋದಾಗ ಇವ್ರು ಹೇಳಿದ್ರಂತೆ, ನೋಡಪ್ಪ, ನಿನ್ನ ಚಿತ್ರದಲ್ಲಿ ಪ್ರತಿಯೊಂದು ಚಿತ್ರದಲ್ಲೂ ಸಮಾಜಕ್ಕೆ ಒಂದೊಂದು ಒಳ್ಳೆಯ ಸಂದೇಶವನ್ನ, ನೀತಿಯನ್ನ ಸಾರುವಂತ ಸಂದೇಶವನ್ನ ನೀಡ್ತಾ ಇದೆಯಾ. ಅದ್ರ ಜೊತೆಗೆ ಪರಿಸರಕ್ಕೂ ನೀನು ಯಾಕೆ ನಿನ್ನಿಂದಾದ ಕೊಡುಗೆಯನ್ನ ಕೊಡಬಾರ್ದು ಅಂತ ವಿವೇಕ್ ಹೇಳಿದಂತೆ. ವಿವೇಕ್ ಬಂದು ತಮಿಳಲ್ಲಿ ಒಬ್ಬ कॉमेडी एक्टर, प्रसिद्ध कॉमेडी एक्टर. तो उनको हैरान हुआ, ऐसे राष्ट्रपति मुझसे कह रहे हैं कहकर. तो उन्होंने ठान लिया कि मैं कम से कम 1 करोड़ पौधों को लगाऊंगा. 1 ಕೋಟಿಯಷ್ಟು ಸಸಿಗಳನ್ನು ನೆಟ್ಟು ಮರಗಳನ್ನ ಮಾಡ್ತೀನಿ ಅಂತ ವಿವೇಕ್ ತೀರ್ಮಾನಿಸಿದ್ರಂತೆ. ಅಭಿ ಹಾಲ್ ಹಿ ಮೇ ಕೈ ಯಾನಿ ಕಿ 20 लाख के करीब 20 ಲಕ್ಷಕ್ಕೂ ಹೆಚ್ಚು ಮರಗಳನ್ನ ತಮಿಳುನಾಡಿನಲ್ಲಿ ನೆಟ್ಟಾಗಿದೆ. वो कह रहे हैं आगे भी ये कार्य करते जाऊंगा, क्योंकि उसके लिए प्रेरणा देने वाले सरल व्यक्ति जो है हमारे अब्दुल कलाम जी कहकर. इसके लिए और एक उदाहरण है,
रामेश्वरम में यदि हम जाएंगे तो, या फिर आप गूगल में भी देख सकते हैं, वहाँ रामेश्वरम के मंदिर जो है, ದೇವಾಲಯಗಳಲ್ಲಿ ತಮಿಳುನಾಡಿನ ದೇವಾಲಯಗಳು ಎತ್ತರವಾಗಿರುತ್ತವೆ, ಗೋಪುರಗಳು ಹೊರಗಡೆ ಪೂರ್ತಿ ಮೂರ್ತಿಗಳಿಂದ ಅಲಂಕೃತವಾಗಿರುತ್ತವೆ, ಬಣ್ಣ ಬಣ್ಣದ ಮೂರ್ತಿಗಳು ಪೇಂಟಿಂಗ್ ಎಲ್ಲ ಮಾಡಿ. ಆ ಮೂರ್ತಿಗಳಲ್ಲಿ ಮಧ್ಯದಲ್ಲಿ ಅಂದ್ರೆ ಪ್ರಾರಂಭದಲ್ಲೇನೆ APJ ಅಬ್ದುಲ್ ಕಲಾಂ ರವರ ಮೂರ್ತಿಯನ್ನು ಸಹ ಇಟ್ಟಿದ್ದಾರೆ. ಎಡ ಬಲ ಮೇಲ್ಗಡೆ ಎಲ್ಲ ದೇವಾನು ದೇವತೆಗಳ ಮೂರ್ತಿಗಳಿವೆ. ಆ ಮೂರ್ತಿಗಳಲ್ಲಿ ಅಬ್ದುಲ್ ಕಲಾಂ ರವರ ಒಂದು ಮೂರ್ತಿಯನ್ನು ಸಹ ಇಟ್ಟಿದ್ದಾರೆ. ये मुसलमान हो सकते हैं, फिर भी इनको हम किसी धर्म जात पात इनसे अलग करके हम इन्हें देख रहे हैं, क्योंकि ये महात्मा गांधी, कई लोग जो है बहुत ही सरल व्यक्ति है, ಇವರೆಲ್ಲ ತುಂಬಾ ಸರಳ ವ್ಯಕ್ತಿ. ಅಂತಹ ವ್ಯಕ್ತಿ ತಮ್ಮ ಬಾಲ್ಯದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ಇದಿಷ್ಟು ಈ ಪಾಠದ ಬಗ್ಗೆ ಇರುವಂತಹ ಮಾಹಿತಿ. ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಧನ್ಯವಾದ.